ಹಾಯ್ ಗುಡ್ ಮಾರ್ನಿಂಗ್, ದಿಸ್ ವಾಣಿ ಮಂಜುನಾಥ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯ ಒಂದು ಅನಾಲಿಸಿಸನ್ನು ಮಾಡೋಣ. ಹಾಗೆ ಇವತ್ತಿನ ಮಾರ್ಕೆಟ್ ಹೇಗೆಲ್ಲ ಒಂದು ಮೂಮೆಂಟ್ ಕೊಡ್ಬೋದು ಬಿಕಾಸ್ ಆಫ್ ಒನ್ ಆಫ್ ದ ನಮ್ಮ ಒಂದು ಡೊಮೆಸ್ಟಿಕ್ ಇವೆಂಟ್ RBI ರೇಟ್ ಇಂಟ್ರೆಸ್ಟ್ RBI ಪಾಲಿಸಿ ಒಂದು ಇವತ್ತು ಬರೋದು ಇರೋದ್ರಿಂದ ಒಂದು ಮಾರ್ಕೆಟ್ ಯಾವ ರೀತಿ ಎಲ್ಲ ರಿಯಾಕ್ಟ್ ಮಾಡ್ಬೋದು ಅನ್ನೋದು ಕೂಡ ನೋಡೋಣ. ಲೆಟ್ಸ್ ಡೈವ್ ಟು ದ ಚಾರ್ಟ್. ಸೊ ನಾನೀಗ ನಿಫ್ಟಿಯ ಒಂದು ಚಾರ್ಟನ್ನು ಅನಾಲಿಸಿಸ್ ಮಾಡೋದಾದರೆ, ಸೊ ಎಸ್ಟರ್ಡೇ ನಾವೇನು ಒಂದು ಟ್ರೆಂಡ್ ಲೈನನ್ನು ಡ್ರಾ ಮಾಡಿ ಇಟ್ಕೊಂಡಿದ್ವಿ. ಆ ಝೋನಲ್ಲೇ ನ್ಯಾರೋ ರೇಂಜಲ್ಲಿ ಸೊ ಟ್ರೇಡ್ ಆಗ್ತಾ ಇದೆ. ಇವತ್ತು ನಮಗೆ ಒನ್ ಆಫ್ ದ ಬಿಗ್ ಇವೆಂಟ್ ಇರೋದ್ರಿಂದ ಅರೌಂಡ್ 10 o'clock ಇದರಲ್ಲಿ ಸೊ ನೋಡಿಕೊಂಡು ನಾವು ಸ್ವಲ್ಪ ವೊಲಟೈಲಿಟಿ ಇರುತ್ತೆ. ಏನಂತಂದರೆ ನಮಗೆ ಒಂದು RBI ಪಾಲಿಸಿ ಅಂತಂದರೆ ಒಂದು ರೇಟ್ ಏನಾದ್ರು ಕಟ್ ಮಾಡಿದ್ರು ಅಂತಂದರೆ ವಿಚ್ ಇಸ್ ಗೋಯಿಂಗ್ ಟು ಬಿಕಮ್ ಎ ಪಾಸಿಟಿವ್ ಫಾರ್ ಮಾರ್ಕೆಟು. ಯಾಕಂತಂದರೆ ಒಂದು ರೇಟ್ ಕಟ್ ಮಾಡೋ ಒಂದು ಮಾಡಬಹುದು ಅನ್ನೋ ಒಂದು ಇದಿದೆ. ಯಾಕೆಂತಂದರೆ ನಮ್ಗೆ ಆಲ್ರೆಡಿ ಏನು ಇನ್ಫ್ಲೇಷನ್ ಡೇಟಾ ಏನು ಬಂತು ಪ್ರೀವಿಯಸ್ ಇದರಲ್ಲಿ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಬಂದಿದೆ. ಲೋವರ್ ಇನ್ಫ್ಲೇಷನ್ ಡೇಟಾ ಇರೋದ್ರಿಂದ ಒಂದು ರೇಟ್ ಕಟ್ ಮಾಡ್ಬೋದು 25 ಇದರಲ್ಲಿ ಬೇಸಿಸಲ್ಲಿ ಅನ್ನೋ ಒಂದು ಇದಿದೆ. ಸೊ ಕಟ್ ಮಾಡಿದ್ರು ಅಂದರೆ ವೆಲ್ ಆ್ಯಂಡ್ ಗುಡ್. ಆರ್ ಎಲ್ಸ್ ನ್ಯೂಟ್ರಲ್ ಇತ್ತು ಅಥವಾ ಇನ್ನೇನಾದರೂ ರೈಸ್ ಮಾಡೋ ಥರ ಒಂದು ರೈಸ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಬಟ್ ಒಂದು ಎಕ್ಸ್ಪೆಕ್ಟೆಡ್ಗಿನ್ನ ಏನಾದ್ರು ಜಾಸ್ತಿ ಕಟ್ ಮಾಡ್ತಂದರೆ ವಿಚ್ ಇಸ್ ಗೋಯಿಂಗ್ ಟು ಬಿಕಮ್ ಎ ವೆರಿ ಗುಡ್ ಫಾರ್ ಅಸ್. ಬಟ್ ಬೇರೆ ಎಲ್ಲ ಒಂದು ಅನ್ಸರ್ಟಿನಿಟಿನ ನೋಡಿಕೊಂಡು ಅವರೊಂದು ನಿರ್ಧಾರ ತೊಗೊಂಡ್ರು ಅಂತಂದರೆ ನಮ್ಮ ಮಾರ್ಕೆಟ್ ಕೂಡ ಒಂದು ನ್ಯೂಟ್ರಲ್ ಸ್ಟ್ಯಾನ್ಸ್ ತೊಗೋಬೋದು. ಇಲ್ಲಿಂದ ಅಟ್ಲೀಸ್ಟ್ ಒಂದು ಫಾಲಿಂಗ್ ಮಾರ್ಕೆಟನ್ನು ಒಂದು ಅಲ್ಲಿಗೆ ಸ್ಟಾಪ್ ಮಾಡೋಕ್ಕೆ ನಮಗೊಂದು ಅವಕಾಶ ಸಿಗುತ್ತೆ. ಸೊ ಅಲ್ಲಿಂದ ಮತ್ತೆ ಅಗೇನ್ ಇನ್ವೆಸ್ಟ್ಮೆಂಟ್ ಇದಕ್ಕೆಲ್ಲ ಒಂದು ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಇವತ್ತು ನಾವು ಒಂದು ವೊಲಟೈಲ್ ಮಾರ್ಕೆಟನ್ನು ನೋಡೋದಕ್ಕೆ ಸಾಧ್ಯ ಇದೆ. ಸೊ ಅಲ್ಲಿವರೆಗೂ ನಮಗೆ ಯಾವ ರೀತಿ ಎಲ್ಲ ಟ್ರೇಡ್ ತೊಗೊಳ್ಬೋದು ಅಂತಂದರೆ, ನನ್ನ ಒಂದು ಇದ್ರ ಪ್ರಕಾರ ಆ ಒಂದು ಇವೆಂಟ್ ಆಗೋವರೆಗೂ ಸ್ವಲ್ಪ ವಾಚ್ ಮಾಡಬೇಕಾಗತ್ತೆ. ಯಾಕಂತಂದರೆ ಆ ವೊಲಟಿಲಿಟಿನಲ್ಲಿ ನಾವು ಎಕ್ಸಾಕ್ಟ್ ಪ್ರೈಸನ್ನು ಇದು ಮಾಡೋಕ್ಕಾಗಲ್ಲ. ಪ್ರೈಸ್ ವೆರಿ ಮಚ್ ಫ್ಲಕ್ಚುಯೇಷನ್ನಲ್ಲಿ ವೊಲಟೈಲಿಟಿನಲ್ಲಿ ಇರುತ್ತೆ. ಸೊ ನಾವೊಂದು ಲೆವೆಲ್ಸನ್ನು ಇದು ಮಾಡಿಕೊಂಡು ಆ್ಯಸ್ ಪರ್ ದಟ್ ಅಕಾರ್ಡಿಂಗ್ ಟು ದಟ್ ವಿ ಕ್ಯಾನ್ ಟ್ರೇಡ್. ಸೊ ಈಗ ನಾವೊಂದು 15 minutes ಟೈಮ್ ಫ್ರೇಮಲ್ಲಿದ್ದೇನೆ. ಈಗ ಇದು ನಿನ್ನೆ ಮತ್ತು ಮೊನ್ನೆದಲ್ಲ ಸೇಮ್ ನೋಡಿ, ತುಂಬ ನ್ಯಾರೋ ರೇಂಜ್ ಟೈಟ್ ಲೈನ್. ನಿನ್ನೆ ಮಾರ್ಕೆಟ್ ಬಿದ್ದಿರ್ಬೋದು, ಬಟ್ ಫಾಸ್ಟಾಗಿ ಒಂದು 1 hour ಬಿದ್ದುಬಿಟ್ಟು ಆಮೇಲೆ ಉಳಿದಿದ್ದೆಲ್ಲ ಸೈಡ್ ವೇಸಲ್ಲೇ ಮೂಮೆಂಟಮ್ ಆಗಿದೆ ಅಲ್ವಾ. ತುಂಬ ನ್ಯಾರೋ ರೇಂಜಲ್ಲಿ ಟ್ರೇಡ್ ಆಗ್ತಾ ಇದೆ. ಇವತ್ತೇನಾದ್ರು ನಮಗೆ ಅದು ಏನು RBI ಪಾಲಿಸಿ ಏನಾದ್ರು ಪಾಸಿಟಿವ್ ಆಯಿತು ಅಂತಂದರೆ ವಿಚ್ ಈಸ್ ಗೋಯಿಂಗ್ ಟು ಹಿಟ್ ಹೈಯರ್ ಸೈಡ್ ಆಫ್ ನಮಗೆ 24,800 ಅದು ಬೀಟ್ ಆಯ್ತು ಅಂದರೆ 25,000ವರೆಗೂ ದಿಸ್ ಇಸ್ ಹೈಯರ್ ಸೈಡ್ ರ್ಯಾಲಿ. ಜಸ್ಟ್ ಮಿನಿಟ್. ಹಾಂ, ನಮಗೆ ಈ ಏರಿಯಾ ಏನಾದ್ರು ಪಾಸಿಟಿವ್ ನ್ಯೂಸ್ ಬಂತಂದರೆ ಈ ಏರಿಯಾ ಎಲ್ಲ ನಮಗೆ ಒನ್ ಆಫ್ ದ ಇಲ್ಲಿವರೆಗೂ ನಮಗೆ ಬರೋಕ್ಕೆ ಚಾನ್ಸಸ್ ಇರುತ್ತೆ. 24,800 ಅದು ಬಿಟ್ಟರೆ 25,000 ನೆಕ್ಸ್ಟ್ ಇರೋವಂಥ ಲೆವೆಲ್ಸ್ಗಳು. ಇದು ಹೈಯರ್ ಸೈಡ್ ಲೆವೆಲ್ಸ್ ಆಯಿತು, ಆಯಿತಾ. ಇಲ್ಲ ಮಾರ್ಕೆಟ್ ಆಲ್ಸೋ ಎಸ್, ಇದೆಲ್ಲ ನಮಗೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ. ಹಾಗೆ ಒಂದು ಟ್ರೆಂಡ್ ಲೈನ್ ಕೂಡ ಡ್ರಾ ಮಾಡಿ ಇಟ್ಕೊಂಡಿದ್ದೀವಿ. ದಟ್ ವಿಲ್ ಆಲ್ಸೋ ಆ್ಯಕ್ಟ್ ಆಸ್ ಎ ನಮಗೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ. ಅದನ್ನು ಬೀಟ್ ಮಾಡ್ತು ಅಂತಂದರೆ ನಾವು ವಿ ಕ್ಯಾನ್ ಸಿ ದ ಹೈಯರ್ ಸೈಡ್ ಮೂವ್. ಆರ್ ಎಲ್ಸ್ ಏನಾದ್ರು ನ್ಯೂಟ್ರಲ್ ಸ್ಟ್ಯಾನ್ಸ್ ತೊಗೊಂಡು ಅಥವಾ ಅಗೇನ್ಸ್ಟಾಗಿ ಏನಾದ್ರು ನಮ್ಮ ಒಂದು ಮಾರ್ಕೆಟ್ಗೆ ಫೇವರ್ ಆಗಿ ಏನು ಬರಲಿಲ್ಲ ಡೇಟಾಸ್ ಅಥವಾ ಅಂತಂದರೆ ನಮಗೆ ಲೋವರ್ ಸೈಡ್ದು ಈಸಿಯಾಗಿ 25,000 ಬ್ರೇಕ್ ಆಯಿತು ಅಂತಂದರೆ ದೇರ್ ಈಸ್ ನೋ ಇದು ಶಾರ್ಪ್ ಫಾಲ್ಗಂತೂ ರೆಡಿ ಇರುತ್ತೆ. ಸೊ ಯಾಕೆಂದ್ರೆ ತುಂಬ ದಿನದಿಂದ ಇದು ಹೋಲ್ಡ್ ಮಾಡ್ತಾ ಇರೋದ್ರಿಂದ ಒಂಥರ ಇದು ಬ್ರೇಕ್ ಆಗಬೇಕು. ಇಲ್ಲ ಅಂತಂದರೆ ಕೆಳಗಡೆ ಡೈವ್ ಆಯಿತು ಅಂತಂದರೆ 2,500 ಪಾಯಿಂಟ್ ನಮಗೆ ಶಾರ್ಪ್ ಫಾಲ್ಗೆ ರೆಡಿ ಇದೆ. ಅದು ಬಿಟ್ಟರೆ ಇನ್ ಬಿಟ್ವೀನಲ್ಲಿ ನಮಗೆ ಬೇರೆ ಯಾವುದೂ ಇಲ್ಲಿ ಸಪೋರ್ಟ್ಗಳು ಕಾಣಿಸ್ತಾ ಇಲ್ಲ. ಇದು ಹೋಲ್ಡ್ ಮಾಡೋ ಥರ ಇಲ್ಲ ಯಾವ ಸಪೋರ್ಟ್ಗಳು. ಸೊ ಹಾಗಾಗಿ ಈ ಒಂದು ಏರಿಯಾ ನಮಗೆ 24,600 ಏನು ಏರಿಯಾ ಇದೆ, 552,600 ಏರಿಯಾ ಇಸ್ ತುಂಬ ವೆರಿ ಮಚ್ ಕ್ರೂಷಿಯಲ್ ಏರಿಯಾ ಆಗಿದೆ. ಜೊತೆಗೆ ನ್ಯೂಸ್ ಇರೋದ್ರಿಂದ ಒಂದು ಆಫ್ಟರ್ ದಟ್ ಒಂದು ನ್ಯೂಸ್ ಎಲ್ಲ ಆಗಿ ಕೂಲ್ ಆಫ್ ಆದಮೇಲೆ ಒಂದು ಡೈರೆಕ್ಷನ್ನ ಮಾರ್ಕೆಟ್ ತೊಗೊಳುತ್ತೆ. ಸೊ ಆ ಒಂದು ಮೂಮೆಂಟ್ಗೆ ನಾವು ವೆಯ್ಟ್ ಮಾಡಿಬಿಟ್ಟು ಆನಂತರ ಟ್ರೇಡ್ ತೊಗೊಂಡು ಇಟ್ ಇಸ್ ಬೆಟರ್ ಅಂತ ಹೇಳ್ತೀನಿ. ಇದು ನಿಫ್ಟಿ ಇದಾಯಿತು. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ತೊಗೊಂಡು ಬ್ಯಾಂಕ್ ನಿಫ್ಟಿಗೆ ತುಂಬ ಮೇಜರಾಗಿ ಇಂಪ್ಯಾಕ್ಟ್ ಆಗುತ್ತೆ. ಯಾಕಂತಂದರೆ ಬ್ಯಾಂಕಿಂಗ್ ರಿಲೆವೆಂಟ್ ಇದೆಲ್ಲ ನಮಗೆ ಡೇಟಾಸ್ ಇದು ಬರ್ತಾ ಇರೋದು.
ಹಾಗಾಗಿ ತುಂಬ ಆ್ಯಕ್ಚುಲಿ ನಿಫ್ಟಿಗಿನ್ನ ಬ್ಯಾಂಕ್ ನಿಫ್ಟಿನಲ್ಲಿ ತುಂಬ ಡ್ರ್ಯಾಗ್ ಆಗಿತ್ತು ಡೌನ್ ಸೈಡ್ಗೆ ಅಲ್ವಾ. ಸೊ ಮತ್ತು ನಮ್ಮ ಲೆವೆಲಿಂದ 55,000 ಅರೌಂಡ್ 200ಇಂದನೇ ಸಪೋರ್ಟ್ ಮಾಡಿದೆ. ಇದೇಂದ್ರೆ ಪಾಸಿಟಿವ್ ನ್ಯೂಸ್ ಆಯಿತು ಅಂತಂದರೆ, ರೇಟ್ ಕಟ್ಟು ಆಯಿತು ಅಂತಂದರೆ ಅಲ್ಲಿಂದ ನಮಗೆ ಹೈಯರ್ ಸೈಡ್ಗೆ 55,500, 865, 56,200 ಇಷ್ಟು ಲೆವೆಲ್ ಕೂಡ ನಮಗೆ ಹೈಯರ್ ಸೈಡ್ಗೆ ನೋಡಲಿಕ್ಕೆ ಇವೆಂಚುಯಲಿ ಸಿಗೋಕ್ಕೆ ಇಮಿಡಿಯೇಟಾಗಿ ನಮಗೆ ಸಿಗೋವಂಥದ್ದು 55,800ವರೆಗೂ ನಾವು ನೋಡ್ಬೋದು. ಆರ್ ಎಲ್ಸ್ ಏನಾದ್ರು ನೆಗೆಟಿವ್ ಆಗಿ ಅದು ಇಂಪ್ಯಾಕ್ಟ್ ಆಯಿತು ನಮ್ಮ ಮಾರ್ಕೆಟಿನ ಮೇಲೆ ಅಂತಂತಂದರೆ 55,000, ಅದು ಬಿಟ್ಟರೆ 54,600 ಈ ಟೂ ಒಂದು ಡೌನ್ ಸೈಡ್ಗೆ ಸಪೋರ್ಟ್ ಇದು ನಮಗೆ ಇದು ನೋಡ್ಲಿಕ್ಕೆ ಸಿಗುತ್ತೆ. ಒಂದು ನಿಮಿಷ, ವಿಲ್ ಮಾರ್ಕ್ ದಟ್ ಆಲ್ಸೋ. ನೋಡಿ, ಇದು ಒಂದು S1, ದಿಸ್ ಈಸ್ S2. S1 to S2 ತುಂಬ ದೊಡ್ಡ ಗ್ಯಾಪ್ ಇದೆ. ಇದೇನಾದ್ರು ನೆಗೆಟಿವ್ ಆಯಿತು ಅಂತಂದರೆ ಮಾರ್ಕೆಟ್ ಈಸ್ ಗೋಯಿಂಗ್ ಟು ಹಿಟ್ ಲೋವರ್ ಸರ್ಕ್ಯೂಟ್ ಥರನೇ ಹೊಡ್ಕೊಂಡು ಹೋಗುತ್ತೆ. ಸೊ ಹೈಯರ್ ಸೈಡ್ ಬಂದುಬಿಟ್ಟು ಇದು ಒಂದು ಈ ಒಂದು ಪಿವಟ್ ಪಾಯಿಂಟ್ ಅಂತ ಹೇಳ್ಬೋದು. ಇಲ್ಲಿಂದ ಮೇಲಕ್ಕೆ ಹೋಯಿತು ಅಂತಂದರೆ R1, ದಿಸ್ ಈಸ್ R2. ಓಕೆ, ಇಷ್ಟು ನಮ್ಮ ಒಂದು ಏರಿಯಾಸ್ ಆಗಿರುತ್ತೆ. ಇದು ಇವತ್ತು ನಾಳೆ 2 ದಿನಕ್ಕೂ ಇದೇ ಏರಿಯಾ ಫಾಲೋ ಮಾಡೋಕ್ಕೆ ಚಾನ್ಸಸ್ ಇದೆ. ಸೊ ನೋಡಿಕೊಂಡು ಟ್ರೇಡ್ ಮಾಡಬೇಕಂತಂದರೆ ಇಂಥ ಇವೆಂಟ್ ದಿನಗಳಲ್ಲಿ ನಮಗೆ ತುಂಬಾ ಮಾರ್ಕೆಟ್ ಕೈ ಸಿಗದೇ ಇರೋ ಥರ ವಾಲಟಿಲಿಟಿ ಇರುತ್ತೆ. ಇನ್ ಬಿಟ್ವೀನ್ ದಟ್ ವಿ ಕೆನಾಟ್ ಎಂಟರ್ ಆಗಬಾರ್ದು. ಆ್ಯಕ್ಚುಲಿ ಎಲ್ಲ ಕೂಲ್ ಆಫ್ ಆದಮೇಲೆ ಒನ್ ಡೈರೆಕ್ಷನ್ ತೊಗೊಂಡಾಗ ವಿ ಕ್ಯಾನ್ ಸಿಟ್ ಫಾರ್ ದಟ್ ಅಕಾರ್ಡಿಂಗ್ ಟು ದಟ್. ಓಕೆ, ಐ ಹೋಪ್ ಯು ಗಾಟ್ ರೈಟ್ ಇನ್ಫಾರ್ಮೇಷನ್ ಆ್ಯಂಡ್ ರೈಟ್ ನಾಲೆಡ್ಜ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್